ಪಟ್ಟ ಅಂದರೆ ನಿಮ್ಮ ಲ್ಯಾಂಡ್ ಎಲ್ಲಿಂದ ಬಂದಿರುತ್ತೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ RTC ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. RTCಲಿ ಟೋಟಲ್ 12 ಕಾಲಮ್ ಬರುತ್ತೆ. ಆ 12 ಕಾಲಮ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಫಸ್ಟ್ ಕಾಲಮಲ್ಲಿ ನಿಮ್ಮದು ಸರ್ವೆ ನಂಬರ್ ಮೆನ್ಷನ್ ಆಗಿರುತ್ತೆ. ಸೆಕೆಂಡ್ ಕಾಲಮಲ್ಲಿ ಇಸ್ಸಾ ಮೆನ್ಷನ್ ಆಗಿರುತ್ತೆ. ಇಸ್ಸಾ ಅಂತಂದರೆ ನಿಮ್ಮ ಸರ್ವೆ ನಂಬರು ಬೈಫರ್ಗೇಷನ್ ಆಗಿರುತ್ತಲ್ಲ ಅದು. ಫಾರ್ ಎಕ್ಸಾಂಪಲ್ 51/1 ಆರ್ 51/2. ಥರ್ಡ್ ಕಾಲಮಲ್ಲಿ ನಿಮ್ಮದು ಲ್ಯಾಂಡು ಎಷ್ಟು ಎಕರೆ ಇದೆ, ಎ ಖರಾಬ್ ಎಷ್ಟಿದೆ, ಬಿ ಖರಾಬ್ ಎಷ್ಟಿದೆ, ಎಷ್ಟು ಯೂಸ್ ಮಾಡ್ಕೊಬೋದು ಅಂತ ಮೆನ್ಷನ್ ಆಗಿರುತ್ತೆ. ಫೋರ್ತ್ ಕಾಲಮಲ್ಲಿ ಕಂದಾಯ ಅಂದರೆ ನೀವು ಲ್ಯಾಂಡಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದೀರಾ ಅಂತ ಮೆನ್ಷನ್ ಆಗಿರುತ್ತೆ. ಫಿಫ್ತ್ ಕಾಲಮಲ್ಲಿ ನಿಮ್ಮ ಜಾಗದ್ದು ಮಣ್ಣಿನ ಕಲರ್ ಮೆನ್ಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕೆಂಪು ಮಣ್ಣು, ಕಪ್ಪು ಮಣ್ಣು. ಕಾಲಮಲ್ಲಿ ಪಟ್ಟ ಅಂದರೆ ನಿಮ್ಮ ಲ್ಯಾಂಡ್ ಎಲ್ಲಿಂದ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಸರ್ಕಾರಿ ಅಥವಾ ಖಾಸಗಿ. ಸೆವೆಂತ್ ಕಾಲಮಲ್ಲಿ ನಿಮ್ಮ ಲ್ಯಾಂಡಲ್ಲಿ ಎಷ್ಟು ಮರ ಇದೆ ಅಂತ ಮೆನ್ಷನ್ ಆಗಿರುತ್ತೆ. ಏಯ್ತ್ ಕಾಲಮಲ್ಲಿ ನಿಮ್ಮದು ಲ್ಯಾಂಡಿನ ಮೂಲ ನೀರಾವರಿ ಮೆನ್ಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಬೋರ್ ಅಥವಾ ಕೆರೆ, ನದಿ. ನೈನ್ತ್ ಕಾಲಮಲ್ಲಿ ಆ ಜಾಗದ್ದು ಪ್ರೆಸೆಂಟ್ ಓನರ್ ಹೆಸರು ಮೆನ್ಷನ್ ಆಗಿರುತ್ತೆ. 10th ಕಾಲಮಲ್ಲಿ ಮ್ಯೂಟೇಷನ್ ನಂಬರ್ ಮೆನ್ಷನ್ ಆಗಿರುತ್ತೆ. ಅಂದರೆ ಯಾರಿಂದ ಯಾರಿಗೆ ಬದಲಾಯಿತು ಅಂತ ಅದು ಡಾಕ್ಯುಮೆಂಟ್ ನಂಬರ್ ಇದರಲ್ಲಿ ಮೆನ್ಷನ್ ಆಗಿರುತ್ತೆ. 11th ಕಾಲಮಲ್ಲಿ ರೈಟ್ಸ್ ಬಗ್ಗೆ ಮೆನ್ಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆ ಲ್ಯಾಂಡು ಯಾರಿಗಾರ ಲೋನ್ ಮಾಡಿಕೊಟ್ಟಿದ್ರೆ ಇಲ್ಲವಾ ಪ್ರೈವೇಟ್ ರಿಜಿಸ್ಟರ್ ಮಾಡಿಕೊಟ್ಟಿದ್ರೆ ಅಲ್ಲಿ ಮೆನ್ಷನ್ ಆಗಿರುತ್ತೆ. 12th ಕಾಲಮಲ್ಲಿ ನಿಮಗೆ ಪ್ರೆಸೆಂಟ್ ಓನರ್ ಹೆಸರು, ಯಾರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ಅವ್ರ ಹೆಸರು, ಏನೇನು ಬೆಳೆದಿದ್ದೀರಾ, ಎಷ್ಟು ಎಕ್ಸ್ಟೆಂಟಲ್ಲಿ ಬೆಳೆದಿದ್ದೀರಾ, ಮತ್ತು ನಿಮ್ಮ ನೀರಾವರಿ ಸೋರ್ಸ್ ಏನು ಎಲ್ಲ ಮೆನ್ಷನ್ ಆಗಿರುತ್ತೆ. ಬ್ಯಾಂಗ್ಳೂರು ರೂರಲ್ ಮತ್ತು ಅರ್ಬನ್ನಲ್ಲಿ ಯಾರಿಗಾರ ಡಾಕ್ಯುಮೆಂಟೇಷನ್, ರಿಜಿಸ್ಟ್ರೇಷನ್, ಲೀಗಲ್ ಮತ್ತು ಲೋನ್ಸ್ ಬೇಕು ಅಂತಂದರೆ ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ.